ಸೋಲಿಗಿಂತ ಮಾನವೀಯತೆ ಮುಖ್ಯ. ಆಧುನಿಕ ಜಗತ್ತಿನಲ್ಲಿ ಮನುಷ್ಯ ಒಬ್ಬ ಸ್ವಾರ್ಥಿಯಾಗಿದ್ದಾನೆ. ಅವನಿಗೆ ನಾನು ಮಾತ್ರ ಚೆನ್ನಾಗಿರಬೇಕು, ಈ ಜಗತ್ತಿನಲ್ಲಿರುವ ಎಲ್ಲ ಸುಖಗಳನ್ನು ನನಗೆ ಬೇಕು ಎಂದು ದುರಾಸೆಯಿಂದ ಮಾಡಬಾರದ ಕೆಲಸಗಳನ್ನು ಮಾಡಿ ಆತನಲ್ಲಿರುವ ಮಾನವೀಯತೆಯನ್ನೇ ಸುಟ್ಟು ಹಾಕುತ್ತಾನೆ. ಒಂದೂರಿನಲ್ಲಿ ಒಬ್ಬ ಸನ್ಯಾಸಿ ಯಾರ ಜೊತೆಯೂ ಹೆಚ್ಚು ಮಾತನಾಡದೆ ಸರಳವಾಗಿ ಬದುಕುತ್ತಿದ್ದ. ಆತ ತನ್ನ ಬಳಿಗೆ ಬಂದವರ ಸಮಸ್ಯೆಗಳನ್ನು ಆಲಿಸಿ ಪರಿಹಾರಗಳನ್ನು ಸೂಚಿಸುತ್ತಿದ್ದ. ಹಾಗಾಗಿ ಆತನನ್ನು ಊರಿನ ಜನ ಬಹಳ ಗೌರವದಿಂದ ಕಾಣುತ್ತಿದ್ದರು. ಆಗಾಗ ಭವಿಷ್ಯ ವಿಚಾರಗಳನ್ನು ಹೇಳುವುದರಲ್ಲಿ ಆತ ಪ್ರಸಿದ್ಧಿ ಪಡೆದಿರುತ್ತಾನೆ. ಆತ ಏನು ಭವಿಷ್ಯ ಹೇಳುತ್ತಿದ್ದನೋ ಅವು 100ಕ್ಕೆ 100ರಷ್ಟು ನಿಜವಾಗುತ್ತಿತ್ತು. ಅದರಿಂದ ಜನರಿಗೆ ಆತನ ಭವಿಷ್ಯವಾಣಿಯ ಮೇಲೆ ಬಹಳ ವಿಶ್ವಾಸವಿತ್ತು. ಅದೇ ಊರಿನಲ್ಲಿದ್ದ ಒಬ್ಬ ಹರಿಯದ ಯುವಕ ಈ ಸನ್ಯಾಸಿ ಭವಿಷ್ಯ ನುಡಿಯುವುದೆಲ್ಲ ಬೂಟಾಟಿಕೆ, ಆತನಿಗೆ ವರ್ತಮಾನವನ್ನೇ ಗ್ರಹಿಸಲಾಗದು, ಇನ್ನು ಅವನೇನು ಭವಿಷ್ಯ ಹೇಳುತ್ತಾನೆ ಅಂತ ಅಪಹಾಸ್ಯ ಮಾಡಿ ಆ ಸನ್ಯಾಸಿ ವ್ಯಕ್ತಿತ್ವವನ್ನು ಅಪಪ್ರಚಾರ ಮಾಡುತ್ತಿರುತ್ತಾನೆ. ಈ ವಿಚಾರವು ಸನ್ಯಾಸಿಗೆ ತಿಳಿದಾಗ ಅವರು ಏನು ಪ್ರತಿಕ್ರಿಯಿಸದೆ ನಕ್ಕು ಸುಮ್ಮನಾಗುತ್ತಾರೆ. ಆದರೆ ಯುವಕನಿಗೆ ದಿನದಿಂದ ದಿನಕ್ಕೆ ಸನ್ಯಾಸಿಯ ಜನಪ್ರಿಯತೆಯ ಮೇಲೆ ಮತ್ಸರ ಹೆಚ್ಚಾಗುತ್ತದೆ. ಸನ್ಯಾಸಿಯೇ ಹೇಳುವುದನ್ನು ಹೇಗಾದರೂ ಮಾಡಿ ಒಮ್ಮೆಯಾದರೂ ಸುಳ್ಳು ಎಂದು ನಿರೂಪಿಸಿ ತೋರಿಸಿದರೆ ಆಗ ಆತನ ಜನಪ್ರಿಯತೆಗೆ ಧಕ್ಕೆ ಬರುತ್ತದೆ ಎಂದು ಸನ್ಯಾಸಿಯನ್ನು ಸೋಲಿಸಲು ಒಂದು ಉಪಾಯವನ್ನು ಹುಡುಕುತ್ತಾನೆ. ಅದೊಂದು ದಿನ ಯುವಕ ತನ್ನ 2 ಕೈಗಳ ನಡುವೆ ಜೀವಂತ ಹಕ್ಕಿ ಮರಿಯೊಂದನ್ನು ಅಡಗಿಸಿಟ್ಟು ಬೆನ್ನ ಹಿಂದೆ ಕೈಗಳನ್ನು ಇಟ್ಟುಕೊಂಡು ಸನ್ಯಾಸಿಯ ಬಳಿ ಬಂದು, ನೀವು ಭವಿಷ್ಯ ನುಡಿಯುತ್ತೀರಿ ಎನ್ನುತ್ತೀರಲ್ಲ, ನನ್ನ ಕೈಯಲ್ಲೊಂದು ಹಕ್ಕಿ ಮರಿ ಇದೆ, ಅದು ಬದುಕಿದೆಯೋ ಅಥವಾ ಸತ್ತಿದೆಯೋ ಎಂಬುದನ್ನು ತಿಳಿಸಿ ಎಂದು ಹೇಳುತ್ತಾನೆ. ಯುವಕನ ಉಪಾಯವೂ ಇಷ್ಟೇ. ಒಂದು ವೇಳೆ ಸನ್ಯಾಸಿ ಹಕ್ಕಿ ಬದುಕಿದೆ ಎಂದರೆ ಹಕ್ಕಿಯನ್ನು ಮುಷ್ಟಿಯಲ್ಲೇ ಸಾಯಿಸಿ ಅದು ಸತ್ತಿದೆ ಎನ್ನುವುದು, ಹಕ್ಕಿ ಸತ್ತಿದೆ ಎಂದು ಸನ್ಯಾಸಿ ಹೇಳಿದರೆ ಜೀವಂತ ಹಕ್ಕಿಯನ್ನು ತೋರಿಸುವುದು, ಆ ಮೂಲಕ ಸನ್ಯಾಸಿಯನ್ನು ಸೋಲಿಸುವುದು ಎಂದು ಆಲೋಚನೆ ಮಾಡಿದ್ದ. ಸನ್ಯಾಸಿಯು ಯುವಕನ ಮಾತುಗಳನ್ನು ಕೇಳಿ ತಡ ಮಾಡದೆ ನಿನ್ನ ಕೈಯೊಳಗಿನ ಹಕ್ಕಿ ಸತ್ತಿದೆ ಎಂದು ಹೇಳುತ್ತಾರೆ. ಸನ್ಯಾಸಿ ಹೇಳಿದೆ ತಡ ಯುವಕ ನಗುತ್ತಾ, ಹೇ ಸನ್ಯಾಸಿ, ನೋಡು ಹಕ್ಕಿ ಬದುಕಿದೆ ಎಂದು ತನ್ನ ಕೈಯಲ್ಲಿರುವ ಹಕ್ಕಿಯನ್ನು ತೋರಿಸುತ್ತಾನೆ. ಅದುವರೆಗೂ ಮುಷ್ಟಿಯೊಳಗೆ ಇದ್ದ ಹಕ್ಕಿ ಮುಷ್ಟಿ ತೆರೆದಿದ್ದ ತಡ ಅದು ಹಾರಿ ಹೋಯಿತು. ಸನ್ಯಾಸಿ ನಕ್ಕು ಯುವಕನಿಗೆ ಹೇಳುತ್ತಾನೆ, ಮಗು, ಕಪಟಿ ನಾನಲ್ಲ, ಕಪಟತನ ನಿನ್ನಲ್ಲೂ ಇತ್ತು. ಆ ಹಕ್ಕಿಯು ಬದುಕು ಮತ್ತು ಸಾವು 2 ನಿನ್ನ ಕೈಯೊಳಗೆ ಇದೆ ಎನ್ನುವುದು ನನಗೆ ಗೊತ್ತಿತ್ತು. ಆದರೂ ನಾನೇಕೆ ಅದು ಸತ್ತಿದೆ ಎನ್ನುವುದು ನಿನಗೆ ಗೊತ್ತೇ? ಹಾಗೆ ಹೇಳಿದರೆ ನೀನು ಹಕ್ಕಿಯನ್ನು ಜೀವಂತ ಉಳಿಸುತ್ತೀಯ ಎಂಬುದು ನನಗೆ ತಿಳಿದಿತ್ತು. ಹಕ್ಕಿ ಉಳಿಯುವುದು ನನಗೆ ಬೇಕಿತ್ತು. ನನ್ನ ಗೆಲುವಿಗಾಗಿ ಅಥವಾ ಸೋಲಿಗಾಗಿ ಪಾಪದ ಹಕ್ಕಿ ಬಲಿಯಾಗುವುದು ನನಗೆ ಬೇಕಿಲ್ಲ. ಮಾನವೀಯತೆಯೇ ಗೆಲುವಿಗೆ ಕಾರಣವಾಗುವ ಇಂತಹ 1000 ಸೋಲುಗಳನ್ನು ನಾನು ಹೆಮ್ಮೆಯಿಂದ ಸ್ವೀಕರಿಸುತ್ತೇನೆ ಎಂದು ಹೇಳುತ್ತಾನೆ. ಯುವಕ ಸನ್ಯಾಸಿಯ ಮಾತು ಕೇಳಿ ಅವರಿಗೆ ತಲೆಬಾಗಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಕೇಳಿ ಹೊರಟು ಹೋಗುತ್ತಾನೆ. ನಾವು ಕೂಡ ಅಷ್ಟೇ. ಬದುಕಿನಲ್ಲಿ ಮಾನವೀಯತೆಗಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಸೋಲು ಮಾನವೀಯತೆಗಿಂತ ದೊಡ್ಡದಲ್ಲ. ಬೇರೆಯವರ ಸೋಲುಗಳಲ್ಲಿ ನಮ್ಮ ಗೆಲುವನ್ನು ಯಾವತ್ತೂ ನೋಡಬಾರದು. ಬೇರೆಯವರನ್ನು ಸೋಲಿಸಲು ಕಪಟತನ ಕೇಳಿದರೆ ನಾವು ನಿಜ ಜೀವನದಲ್ಲಿ ಸೋಲುತ್ತೇವೆ. ಆತ್ಮತೃಪ್ತಿಯು ಗೆಲುವು ಮಾತ್ರ ನಿಜವಾದದ್ದು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ಕಥೆಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.